ಹಿಂದೆ ನಾವು ಕೆಲವೊಂದು ನಿರ್ಧಾರಗಳನ್ನು ತಗೊಂಡುಕೊಂಡಿದ್ದೀವಿ. 2006ರಿಂದ ಅಂದರೆ ಸುಮಾರು 20 ವರ್ಷದಿಂದ ನಡ್ಕೊಂಡು ಬಂದಿದೆ. 20 ವರ್ಷದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ಸು, ಜನತಾದಳ, BJP ಎಲ್ಲರೂ ಕೂಡ ಇವತ್ತು ದಿವಸ ಅದರಲ್ಲಿ ಆಡಳಿತದಾಗಿದ್ದರು. ಅದನ್ನು ಪ್ರಾರಂಭ ಮಾಡಿದ್ದೇ ಇವತ್ತು ದಿವಸ 2006ರಲ್ಲಿ HD ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ಸಲುವಾಗಿ. ಮುಂದೆ DLFನವರು ಬಂದರು, ಅವರು ಅಲ್ಲ ಅಂತ ಬಿಟ್ಟು ಹೋದರು. ಮುಂದೆ ಅದನ್ನು IT ಪಾರ್ಕಿಗೆ ಇದು ಮಾಡಿದರು, ಅವರು ಇಲ್ಲ ಅಂತ ಹೋದರು. ಹೀಗಾಗಿ ಇದೆಲ್ಲ ಭಾಳಷ್ಟು ನೀರು ಹರಿದೋಗಿದೆ. ಆ ಸಂದರ್ಭದಲ್ಲಿ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳಾರ್ದೆ ಈಗ ರಾಜಕೀಯವಾಗಿ ಇವತ್ತು ದಿವಸ ಇದು ಜಿದ್ದಾಜಿದ್ದ ರಾಜಕಾರಣ. ಇವತ್ತು ದಿವಸ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಇವತ್ತು ಆಗೋದ್ರಿಂದ ಜನತಾದಳದವರು ಇದೊಂದು ರಾಜಕೀಯ ಇದನ್ನೊಂದು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಕೆಲಸವನ್ನು ಮಾಡ್ತಾರೆ. ತಾವು ಅಧಿಕಾರದಿಂದ ಕುಮಾರಸ್ವಾಮಿ ಅವರು ಬಿಡ್ಬೋದಾಗಿತ್ತಲ್ಲ ಅದನ್ನು. ಅದು ಮುಖ್ಯಮಂತ್ರಿಗಳು ಸೂಕ್ತವಾದ ನಿರ್ಧಾರ ತೆಗೆದುಕೋತಾರೆ. ನೋಡಿ ಅಂಥದ್ದೆಲ್ಲವೂ ಕೂಡ ಇಲ್ಲ. ಅಂದರೆ 2006ದಾಗ ಕುಮಾರಸ್ವಾಮಿ ಮಾಡಿದಾಗ ರಿಯಲ್ ಎಸ್ಟೇಟ್ ಅದೇನಾಗಿತ್ತಾ? ಆಮೇಲೆ ಒಂದು ಸ್ಪಷ್ಟೀಕರಣ ಕೂಡ ನಾನು ಕೊಡಕ್ಕೆ ಬಯಸ್ತಾರೆ. ನಿನ್ನೆ ಯಾರೋ ನನಗೆ ಅದನ್ನು ನಿಖಿಲ್ ಕುಮಾರಸ್ವಾಮಿ ಅವ್ರು ಕೇಳಿದಾರೆ, ಅನಿತಾ ಕುಮಾರಸ್ವಾಮಿ ಅವ್ರು. ನನಗೆ ಗೊತ್ತಿರಲಿಲ್ಲ, ಅದು ಯಾರೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ದನ್ನು ನಾನು ನೋಡಿದ್ದೆ. ಏನ್ರಿ ಇರ್ಲಿಕ್ಕೆ ಅನಿತಾ ಕುಮಾರಸ್ವಾಮಿ ಅವ್ರದ್ದು ಜಮೀನಲ್ಲಿ ಇರ್ದಿದ್ರೆ ಏನ್ರಿ ನಾವು ಹೆಣ್ಮಕ್ಳನ್ನ ರಾಜಕಾರಣ ತರೋದಿಲ್ಲ. ಅವರೊಬ್ಬರ ಇದ್ರಿಂದ ಅವ್ರನ್ನ ಭೂಮಿ ಇದೆ ಅಂತ ಒಂದು ದಿವಸ ಹಿಂದೆ ಒಂದು ಮಾತುಕತೆ ಆಗಿತ್ತು. ಅವರು ನನಗೆ ಗೊತ್ತಿಲ್ಲ ಅಂತ ಹೇಳಿದ ದಿವಸ ಕುಮಾರಸ್ವಾಮಿ ಅವರು ಹೇಳಿದ್ರು. ಆ ವಿಚಾರವಾಗಿ ನಾನು ಇವತ್ತು ದಿವಸ ಹೇಳಿದ್ದೀನಿ, ಒಂದು ವೇಳೆ ಅವ್ರ ಭೂಮಿ ಇತ್ತು ಅಂದರೆ ಬೇರೆ, ಇರ್ದಿದ್ರೆ ಅವತ್ತು ದಿವಸ ಅಲ್ಲಿಗೆ ಇಲ್ಲ ಅಂತ ಹೇಳ್ಬಿಟ್ರೆ ಅದು ಮುಗಿದೋಗ್ತದೆ. ನಮ್ಮ ಭೂಮಿ ಇಲ್ಲಪ್ಪ ಅಲ್ಲಿ ಅಂತ ಮುಗಿದೋಗ್ತದೆ. ಅದರಲ್ಲಿ ಸವಾಲು ಹಾಕಿ ಕ್ಷಮಾಪಣೆ ಕೇಳುವಂಥದ್ದೇನಿದೆ, ಅವ್ರು ಸ್ಪಷ್ಟೀಕರಣ ಕೊಟ್ಬಿಟ್ಟು ನಮ್ದು ಭೂಮಿ ಇಲ್ಲಪ್ಪ ಅಂತ ಹೇಳ್ಬಿಟ್ರೆ, ಅಥವಾ ಯಾವ ಭೂಮಿ ಅವ್ರ ಸರ್ವೆ ನಂಬರ್ ನಮ್ದಲ್ಲ ಅಂತ ಅಂದ್ಬಿಟ್ರೆ ಮುಗಿದೋಗ್ತದೆ ಅಲ್ಲಿಗೆ. ನಾನೇನು ವೈಯಕ್ತಿಕವಾಗಿ ಯಾರಿಗೆ ನಾನು ದ್ವೇಷ ಮಾಡುವಂಥ ಪ್ರಶ್ನೆ ಬರೋದು, ಅದ್ರಾಗ ಹೆಣ್ಮಕ್ಳಿಗೆ ವಿಶೇಷವಾಗಿ ಇವತ್ತು ದಿವಸ ಅಂತ ಕುಮಾರಸ್ವಾಮಿ ಅವ್ರ ಭೂಮಿ ನಮ್ದು ಇಲ್ಲ ಇಲ್ಲಿ ಅಂತಂದ್ರೆ ಮುಗಿದೋಗ್ತದೆ. ದೇರ್ ಎಂಡ್ಸ್ ದ ಮ್ಯಾಟರ್. ಹಿಂದೆ ಅದು ನನಗೆ ಗೊತ್ತಿಲ್ಲ, ಹಿಂದೆ ಅದು ಮಾಧ್ಯಮದಲ್ಲಿ ಬಂದಿತ್ತು. ಮಾಧ್ಯಮದಲ್ಲಿ ಬಂದು ಕುಮಾರಸ್ವಾಮಿ ಅವರು ನನಗೆ ಗೊತ್ತಿಲ್ಲ, ನಮ್ಮ ಧರ್ಮಪತ್ನಿಯವ್ರದ್ದು ಲ್ಯಾಂಡ್ ತೊಗೊಂಡಿದ್ದಾರೆ ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಹಾಗಾಗಿ ನಾನು ಆ ವಿಚಾರವನ್ನು ಇವತ್ತೊಂದು ದಿವಸ ಎತ್ತಿದ್ದೇವೆ. ಹಾಗೇನಾದರೂ ಇಷ್ಟಕ್ಕೂ ಕೂಡ ಅವ್ರ ಜಮೀನಿಗೆ ಇರ್ದಿದ್ರೆ, ಅವ್ರ ಮನಸ್ಸಿಗೆ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀವಿ. ಅದಕ್ಕೆ ಸಿದ್ದರಾಮಯ್ಯ ಅವರು ಕೇರಳ ಪ್ರವಾಸ ಹೋಗಿದ್ದಾರೆ ಸರ್, ಅವರ ಆಪ್ತರೊಂದಿಗೆ. ಬೊಮ್ಮಾಯಿ ಅವರು ಏನು ಹೇಳ್ತಾ ಇದ್ದಾರೆ, ಈ ಹಿಂದೆ ಏನು ಧರ್ಮಸ್ಥಳದಲ್ಲಿ ಏನಾಯಿತು ಅದೇ ರೀತಿ ಮತ್ತೆ ಕಾಂಗ್ರೆಸ್ ವಿಭಾಗ ಆಗುವ ಸಾಧ್ಯತೆ ಇದೆ ಮತ್ತು ಹೊಸ ಪಕ್ಷ ಕಟ್ತಾರೆ ಅಂತ ಬೊಮ್ಮಾಯಿ ಅವರು. ನೋಡಿ, ಸಿದ್ದರಾಮಯ್ಯನವರು ನಾನು ಇದ್ದೆ ಅವಾಗ, ಅವ್ರಿಗೆ ಜಾರ್ಜ್ ಅವರು ನಾವು ಎಲ್ಲ ಕೂಡ ಮಾತಾಡ್ತಾ ಇದ್ದೀವಿ. ಸರ್ ನಿಮಗೊಂದು ಸ್ವಲ್ಪ ರೆಸ್ಟ್ ಬೇಕು, ಭಾಳಷ್ಟು ಇದು ಆಗಿದೆ ಅಂಥೇಳಿ ಜಾರ್ಜ್ ಅವ್ರವ್ರನ್ನ ಇವತ್ತು ದಿವಸ ನಮ್ಮ ಇದಕ್ಕೆ ಬರ್ರಿ, ಅವ್ರಿಗೆ ಜಾರ್ಜ್ ಅವ್ರದ್ದು ಮನೆ ಇದೆ, ಅವ್ರ ಮನೆ ಇದೆ ಅಲ್ಲಿ ದಿವಸ ಅಲ್ಲಿ ಫಾರ್ಮ್ ಹೌಸ್ ಇದು ದಿವಸ ಅದಕ್ಕೆ ಜಾರ್ಜ್ ಅವ್ರಿಗೆ ಮೂರು ಥರ ಅವರ ವಂಶಾಸ್ತ್ರದ ಒಂದು ಇದು ಇದೆ, ಬರ್ರಿ ಒಂದು 2-3 ದಿವಸ ರೆಸ್ಟ್ ತಗೋರಿ ಅಂತೇಳಿ ನನ್ನ ಮುಂದೆನೇ ಆಗಿದ್ದು. ಸ್ವಾಭಾವಿಕ ಅವ್ರಿಗೂ ರೆಸ್ಟ್ ಬೇಕಲ್ಲ, ಸಾಕಷ್ಟು ಶ್ರಮ ವಹಿಸಿದಾರ, ಆ ರೆಸ್ಟ್ ಸಲುವಾಗಿ ಹೋಗಿದಾರ ಏನ್ರಿ. ಅದಕ್ಕೆ ನೀವು ಹಿಂದೆ 2017ದಾಗ ಆಗಿದ್ದಕ್ಕೆ ಇದಕ್ಕೆ ಆಗನೂ ಕೂಡ ಅವ್ರು ಏನೂ ಮಾಡಿಲ್ಲ ಸಿದ್ದರಾಮಯ್ಯನವರು. ಕುಮಾರಸ್ವಾಮಿ ಅವರ ತಪ್ಪುಗಳಿಂದ ಒಂದು ಸರ್ಕಾರ ಹೋಗಿದೆ. ಮತ್ತು ಅದೇ 17 ಜನ ಶಾಸಕರನ್ನು ತೊಗೊಂಡು ಹೋದವ್ರು ಕೂಡ ಕುಮಾರಸ್ವಾಮಿ ಅವ್ರು ಕೊಡ್ಕೊಂಡಿದ್ದಾರೆ. ಅದಕ್ಕೆ BJP ಅವರು ಯಾರು ಕುಮಾರಸ್ವಾಮಿ ಅವರ ಸರ್ಕಾರವನ್ನು ತೆಗೆದ್ರು, 17 ಶಾಸಕರನ್ನ ಖರೀದಿ ಮಾಡಿ ಇದು ಮಾಡ್ಕೊಂಡ್ರು, ಅವ್ರ ಜೊತೆ ಕುಮಾರಸ್ವಾಮಿ ಅವ್ರು ಕೊಡ್ತಾ ಇದ್ದಾರಲ್ಲ, ಅದಕ್ಕೆ ಹೇಳ್ರಿ. ಆಪರೇಷನ್ ಕಮಲ ಮಾಡಿ ಕುಮಾರಸ್ವಾಮಿ ಅವ್ರನ್ನ ಇಳಿಸಿದವ್ರು ಯಾರು? BJP ಅವರು. ಮತ್ತು ಅದೇ BJP ಜೊತೆ ಕುಮಾರಸ್ವಾಮಿ ಅವ್ರು ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಅದು ಅವಕಾಶವಾದ ರಾಜಕಾರಣ ಅಂತ. ಅದಕ್ಕೆ ಯಾರು ನಿಮ್ಮ ಸರ್ಕಾರ ತೆಗೆದಿದ್ರು ಅವ್ರ ಜೊತೆ ಕೈ ಜೋಡಿಸಿರಿ. ಹೀಗಾಗಿ ಸಿದ್ದರಾಮಯ್ಯನವರು ರೆಸ್ಟ್ ತೊಗೊಳಕ್ಕೆ ನಾವು ಎಲ್ಲರೂ ಸಜೆಸ್ಟ್ ಮಾಡಿದ್ದು, ನಾನು ಕೂಡ ಅದರಲ್ಲಿ ಒಬ್ಬವನು. ಅದು ವಿಮಾನದಾಗ ಹೊರಟಾಗ ಡೆಲ್ಲಿಗೆ ಹೋಗೋ ಸಂದರ್ಭದಲ್ಲಿ ನಾವು ಹೇಳಿದ್ದು ಎಲ್ಲರೂ, ಹೋಗಿ ಸರ್ ನಿಮ್ಗೆ ರೆಸ್ಟ್ ಬೇಕು. ಅವ್ರೇನು ರೆಸ್ಟ್ ಅಂತ ಹೇಳಿರಲಿಲ್ಲ, ರೆಸ್ಟ್ ತೊಗೊಳ್ಳಿ ಸರ್ ಒಂದು ವಾರ ಅಂತೇಳಿ. ಇಷ್ಟಾಗಿನವ್ರು ಬರೀ 3 ದಿವಸಕ್ಕೆ ಹೋಗಿದ್ದಾರೆ. ನನ್ನ ಪ್ರಕಾರ ಒಂದು ವಾರ ಹೋಗಿ ಆರಾಮಾಗಿ ಒಂದು ದಿವಸ ಇಟ್ಕೊಂಡ್ಬರಲಿ ಅಂತೇಳಿ ಒಂದು ದಿವಸ ಬೇರೆ ಎಲ್ಲರೂ ಕೊಡೋದು ರೆಸ್ಟ್ ತೊಗೊಳ್ಳಿ ಅಂತೇಳಿ ಭಾವನೆ ಇತ್ತು. ಸರ್, ಇನ್ನೊಂದು RSS ಡೇಂಜರ್ ಮಣ್ಣಾಗಿ ಮಣ್ಣಾಗಿ ಹೋಗ್ತಾರೆ ಅಂತೇಳಿ ಪ್ರಿಯಾಂಕಾ ಖರ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಏನ್ರಿ ಮಣ್ಣಲ್ಲಿ ಮಣ್ಣು ಹಾಕ್ತಾರೆ, ಕೆದಕಿದ್ರೆ ಒಂದು RSS ಕೆದಕಿದ್ರೆ ಮಣ್ಣಾಗಿ ಹೋಗ್ತಾರೆ ಅಂತೇಳಿ ಯಾರು ನಮ್ಮ ಸಂಸದರು ಯಾರು? ಮತ್ತು ನಿಮ್ಮ ನಿನ್ನೆ ಸಂಸದರು ಏನೋ ಬೈದಿದ್ದೇನೋ ಹಾಕಿ ಕೇಳಿದ್ರಲ್ಲ ಆಗಲೇ ನನಗೆ. ಅದೇ ಡೇಂಜರ್ ಐತಿ, ಅದನ್ನ ಟಚ್ ಮಾಡಿರೋ ರೀತಿ ಒಳಗೆ ಮಣ್ಣಾಗಿ ಮಣ್ಣು ಹಾಗೆ ಬರೀ ಡೇಂಜರ್ ಅಂದ್ರು ಮತ್ತು ಬೇರೆ ಶಬ್ದನೂ ಉಪಯೋಗಿಸರು. ಬೇರೆ ಶಬ್ದನೂ ಉಪಯೋಗಿಸಿದ್ದಾರೆ, ಮಣ್ಣಾಗಿ ಮಣ್ಣು ಯಾಕೆ ನಾ ಏನು ಮಾತಾಡೋಲ್ಲಪ್ಪ. ಆಮೇಲೆ ನಿಮ್ಮ ಇದು ಸಂಸದರು
ಇನ್ನೂರು ಯಾವ 12ನೇ ಶತಮಾನಕ್ಕಿಂತ ಮುಂಚಿತ ಇದ್ದಂಗೆ ಕಾಣ್ತಾರೆ 11ನೇ ಶತಮಾನದಲ್ಲಿ. 12ನೇ ಶತಮಾನದಲ್ಲಿ ಬಸವಾದಿ ಶರಣರು, ಅದು ಬಸವ ಜನ್ಮಭೂಮಿ, ಇದು ಬಸವಣ್ಣರು ಹುಟ್ಟಿದಂಥ ಭೂಮಿ. ಈ ಬಸವ ಭೂಮಿಯಲ್ಲಿ ನೀವು ದಲಿತರಾಗಿ ನೀವು ಪ್ರಶ್ನೆ ಮಾಡಬಾರ್ದು ಅಂತಂದರೆ ಸಮಾನತೆ ಇಲ್ವಾ? ಇನ್ನೂ ತನ್ನ ದಲಿತರಿಗೆ ಸಮಾನತೆ ಇಲ್ವಾ? ಇನ್ನು ಅಸ್ಪೃಶ್ಯತೆ, ಅಸಮಾನತೆ ಇವತ್ತು ಕೂಡ ಇದೆಯಾ? ಇವರು ಮಾದರಿ ಆಗ್ಬೇಕಾದಂಥವ್ರು. ಯಾರೊಬ್ಬ ಸಣ್ಣ ಮನುಷ್ಯ ಮಾತಾಡಿದ್ರೆ ಬೇರೆ ಅದ. ಒಬ್ಬ ಸಂಸದರಾಗಿ 6-7 ಬಾರಿ ಸಂಸದರಾಗಿ, ಸಚಿವರು, ಕೇಂದ್ರ ಸಚಿವರಾಗಿ, ರಾಜ್ಯದಲ್ಲಿ ಸಚಿವರಾಗಿ, ಒಬ್ಬ ಹಿರಿಯ ನಾಯಕರಾಗಿ ಇಷ್ಟು ಏನು ನೀವು ಕೆಳಮಟ್ಟಕ್ಕೆ ಒಂದು ದಿವಸ ಆತ್ಮಗೌರವ ಇಲ್ಲ ಅಂದಂಗೆ ಆಯ್ತಲ್ಲ ಅವ್ರಿಗೆ. ಆತ್ಮಗೌರವ ಇಲ್ಲಾರ್ದಂತ ಒಬ್ಬ ಸಂಸದರು. ಸರ್ ಇದನ್ನೇ ಕಲಿಸ್ತೀರಾ ಯುವಕರಿಗೆ? ನಿಮ್ಮ ದಲಿತ ಯುವಕರು ಎಲ್ಲರೂ ಹೇಡಿಗಳಾಗ್ಬೇಕಾ? ಒಂದ್ ರೀತಿ ಬೆದರಿಕೆ ಹಾಕೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಯಾರು? RSS ಅಂದ್ರೆ ಬೆದರಿಕೆ ಅಂದ್ರೆ ಏನು, ಮುಂದೆ ಏನಾದ್ರು ಜೀವ ಭಯ ಇದೆ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾರೆ. ಹೌದಾ? ಅಂದ್ರೆ ಇದನ್ನ ಕಲಿಸ್ತಾರ ಅಂದಂಗೆ ಆಯ್ತು ನಮ್ಮ ಸಂಸದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲೋದ್ರು? ಬಸವಣ್ಣವ್ರು ಎಲ್ಲೋದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ, ಇವತ್ತು ಬಸವಣ್ಣವರ ತತ್ವ ಸಿದ್ಧಾಂತಗಳು ಎಲ್ಲಿ ಹೋಯ್ತು? ಹಂಗಂದ್ರೆ ಎಲ್ಲ ಮಣ್ಣಾಗೈತಾ? ಮಣ್ಣಾಗೈತಾ ನಿಮ್ಮ ಸಂಸದರ ಪ್ರಕಾರ? ಸಂವಿಧಾನ, ಬಸವಣ್ಣವ್ರ ಸಿದ್ಧಾಂತಗಳು, ಬಸವಾದಿ ಶರಣರ ಸಿದ್ಧಾಂತಗಳು ಎಲ್ಲ ಮಣ್ಣು ಹೋಯ್ತಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.